ರೈತರ ಸ್ನೇಹಿತರಿಗೆ ನಮಸ್ಕಾರ. ಎಲ್ಲರೂ ಹೇಗಿದ್ರೆ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ನೋಡ್ತಾ ಇರೋದು ಈರೋಡು ಮನೆಗಂಡ ಯೂಟ್ಯೂಬ್ ಚಾನಲ್. ಈ ಚಾನೆಲ್ ಅಲ್ಲಿ ನಮ್ಗೆ ಪ್ರತಿ ವಾರ ನಮ್ಮ ಸಂತೆಯಲ್ಲ ಯಾವ ತರ ಹಸುಗಳು ಮಾರಾಟ ಆಗುತ್ತೋ ಆ ಹಸುಗಳು ಫೋಟೋ ಹಾಕ್ತಾ ಇದ್ದೇನೆ, ವಿಡಿಯೋ ಹಾಕ್ತಾ ಇದ್ದೇನೆ. ಯಾವ ರೇಟ್ಗೆ ಹೋಗ್ತಾ ಇದೆ, ಎಷ್ಟು ಹಾಲು ಕೊಡುತ್ತೆ, ಎಲ್ಲ ಡೀಟೇಲ್ಸ್ ಆಗ್ತಾ ಇದೆ. ನಮ್ಮ ಚಾನಲ್ ನೀವು ಫಸ್ಟ್ ಟೈಮ್ ನೋಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಂತೆಯಲ್ಲಿ ಮಾತ್ರ ಹಸು ತಗೊಂಡ್ ಕೊಟ್ಟಿಲ್ಲ, ಫಾರ್ಮ್ ಅಲ್ಲಿ ದೊಡ್ಡ ದೊಡ್ಡ ಫಾರ್ಮ್ ಕರ್ಕೊಂಡು ಹೋಗಿ ನಿಮ್ಗೆ ಯಾವ ತರ ಹಸು ಬೇಕೋ ಅದನ್ನ ತಗೊಂಡ್ ಕೊಡ್ತೀನಿ. ಈ ವಾರ ಸಂತೆ ಸ್ವಲ್ಪ ಸುಮಾರಾಗಿ ಹೋಗಿದೆ. ಜಾಸ್ತಿ ಏನು ಹಸು ತಗೊಂಡಿಲ್ಲ, 20 ಹಸು ಮಾತ್ರ ತಗೊಂಡಿದ್ದೀನಿ. ಕರ್ನಾಟಕ 4 ಹಸು ತಗೊಂಡಿದ್ದೀನಿ. ಬ್ಯಾಂಗ್ಳೂರಿಂದ ಒಂದು ಕಸ್ಟಮರ್ ಬಂದಿದ್ದಾರೆ, ಅವ್ರಿಗೆ 5 ಹಸು ಬೇಕಂತ ಹೇಳಿದ್ದಾರೆ. ಸಂತೆಯಲ್ಲಿ ಯಾವ್ದು ಸಿಕ್ಕಿಲ್ಲ, ಅದಕ್ಕೋಸ್ಕರ ನೆಕ್ಸ್ಟ್ ವೀಕ್ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರು ಬಂದಿದ್ದಾರೆ. ಫಾರ್ಮ್ ಕರ್ಕೊಂಡೋಗಿ ಒಂದು 5 ಹಸು ತಗೊಂಡಿದ್ದಾರೆ. ಆ 5 ಹಸು ನಮ್ಮ ಸಂತೆಗೆ ಬಂದಿದೆ. ಸಂತೆಯಿಂದ ಅವ್ರಿಗೆ ಮಾರಾಟ ಮಾಡಿ ಕೊಟ್ಟು ಕಳ್ಸಿದ್ದೀನಿ. ಒಳ್ಳೆ ಹಸು ಬಂದಿದೆ. ಇವಾಗ ಬಂದಿರೋ ಹಸುಗಳು ಬಂದ್ಬಿಟ್ಟು 45,000 1 ಲಕ್ಷ ಅವರೇ ನಾನು ತಗೊಂಡಿದ್ದೀನಿ. 40,000 ತಗೊಂಡ್ರೆ ಹಸು ಒಂದ್ ದಿನಕ್ಕೆ 10 ಲೀಟರ್ ಕೊಡುತ್ತೆ. ಇವಾಗ ನೋಡ್ರಿ 2 ಹಸು ಬಂದ್ಬಿಟ್ಟು ಒಂದು ಹಸು 75,000 ತಗೊಂಡಿದೆ, ಇನ್ನೊಂದು 65,000 ತಗೊಂಡಿದ್ದೀನಿ. ಈ ವಾರ ಹಸುಗಳು ಜಾಸ್ತಿ ಬಂದಿದೆ, ಅಷ್ಟೇನು ಸೆಲೆಕ್ಟಿವ್ ಆಗಿ ಹಸುಗಳು ಬಂದಿಲ್ಲ, ಅದಕ್ಕೆ ನಮ್ ತಗೋಕ್ಕಾಗಿಲ್ಲ. ಬಂದಿರೋ ಹಸುಗಳನ್ನ ನೋಡಿ ಏನೋ ತಗೊಂಡಿದ್ರೆ. ಇವಾಗ ನೀವು ನೋಡ್ತಾ ಇರೋ ಹಸು ಬಂದ್ಬಿಟ್ಟು ಒಂದು ಕಸ್ಟಮರ್ 20 ಲೀಟರ್ ಹಾಲು ಕೊಡೋ ತರ ಹಸು ಬೇಕಂತ ಹೇಳಿದ್ದಾರೆ, ಅವ್ರಿಗೋಸ್ಕರ ತಗೊಂಡಿರೋದು. ಇದು ಬಂದ್ರೆ 55,000 ತಗೊಂಡಿದ್ರೆ. ಫಸ್ಟ್ ಇತ್ತು, ಇವಾಗಲೇ ಫಸ್ಟ್ ಕರು ಹಾಕಿದೆ. ಮಾರಾಟಗಾರರು ಬಂದ್ಬಿಟ್ಟು ಈ ಹಸು 20 ಲೀಟರ್ ಹಾಲು ಕೊಡ್ತೇನೆ ಹೇಳಿದ್ದಾರೆ. ನಮ್ಮ ಪ್ರಕಾರ ಹೌದು 15 ಲೀಟರ್ ಕೊಡುತ್ತೆ. ಕೆಚ್ಚಲ್ ನೋಡಿ ಯಾವ ತರ ಇದೆ, ತೊಟ್ಟಲ್ ನೋಡಿ ಚೆನ್ನಾಗಿದೆ, ಎಲ್ಲ ಚೆಕ್ ಮಾಡ್ಬಿಟ್ಟು ತಗೊಂಡಿರೋದು. ಇದು ಚೆನ್ನಾಗಿರೋ ಬಿಸಿಲಿಗೆ ಎಲ್ಲ ಸೆಟ್ ಆಗ್ತಾ ಇದೆ. ಮೇವು ಕೊಟ್ಟಾಗ ಚೆನ್ನಾಗಿ ಹಾಲು ಕೊಡುತ್ತೆ. ಇದು ಬಂದ್ಬಿಟ್ಟು ನಾವು ಫಾರ್ಮ್ ಅಲ್ಲಿ ತಗೊಂಡಿರೋ ಹಸುಗಳು. ಈ ತರ HF ಬ್ರೀಡ್ ಹಸುಗಳು ಬಂದ್ಬಿಟ್ಟು ಫಾರ್ಮ್ ಅಲ್ಲಿ ಸಿಕ್ಕುತ್ತೆ. ಇದೆಲ್ಲ ಕ್ರಾಸ್ ಬ್ರೀಡ್ ಹಸುಗಳು ಸಿಗ್ತಾ ಇದೆ. ಕ್ರಾಸ್ ಬ್ರೀಡ್ ಹಸುಗಳು ಯಾಕೆ ತಗೋಬೇಕನ್ನ, ನೀವು ತಗೊಂಡ್ ಹೋಗಿದ್ಮೇಲೆ ನೀವು ಕಡಿಮೆ ಮೇವು ಕೊಟ್ಟಾலும் ಒಳ್ಳೆ ಹೀಟ್ ಇತ್ತಿನಾಳು ಮೇಂಟೈನ್ ಆಗ್ಬಿಟ್ಟು ಹಾಲು ಕರೆಕ್ಟ್ ಆಗಿ ಕೊಡುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಕ್ರಾಸ್ ಬ್ರೀಡ್ ತಗೊಂಡ್ ಕೊಟ್ಟೋದು. ಪ್ಯೂರ್ HF ಎಲ್ಲ ತಗೊಂಡ್ ಹೋಗ್ಬಿಟ್ರೆ ನಿಮ್ಗೆ ಕಷ್ಟ ಆಗುತ್ತೆ. ಹಸು ತಗೋಕ್ ಬರೋ ರೈತರೆಲ್ಲ ಬಂದ್ಬಿಟ್ಟು ಒಳ್ಳೆ ಬ್ರೀಡ್, ಟಾಪ್ ಬ್ರೀಡ್ ಬೇಕಂತ ಹೇಳ್ತಾ ಇದ್ದಾರೆ. ಆತರ ಹಸು ತಗೊಂಡ್ ಹೋಗಿ ಬಿಸಿಲಲ್ಲಿ ನಾವು ಇಟ್ಕೊಂಡ ಹಾಲು ನಾವು ಹೇಳಿರತ್ರ ಅಷ್ಟು ಕೊಡಲ್ಲ. ಆಮೇಲೆ ಹಾಲು ಕೊಡುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಅವ್ರು 3 ತಿಂಗಳು 4 ತಿಂಗಳು ಬಂದ್ಬಿಟ್ಟು ನೀವು ಇಂಜೆಕ್ಷನ್ ಹಾಕಿನ ಕರು ನಿಲ್ತಾ ಇಲ್ಲ ಕಂಪ್ಲೇಂಟ್ ಜಾಸ್ತಿ ಬರ್ತಾ ಇದೆ. ಅದಕ್ಕೋಸ್ಕರ ನಾವು ಪ್ರಿಫರ್ ಮಾಡಿರೋದು ಕ್ರಾಸ್ ಬ್ರೀಡ್ ಮಾತ್ರ. ಈ ತರ ಕ್ರಾಸ್ ಬ್ರೀಡ್ ನೀವು ತಗೊಂಡ್ ಹೋಗಿದ್ರ ನಿಮ್ ಬಿಸಿಲಿಗೆ ಚೆನ್ನಾಗಿದೆ. ಇವಾಗ ನೋಡ್ರ ಹಸು ಎಲ್ಲ ಬಂದ್ಬಿಟ್ಟು ನಾವು ಮಾರಾಟ ಮಾಡಿ ನಮ್ ಕಸ್ಟಮರ್ ಕಳ್ಸಕ್ಕೋಸ್ಕರ ತಗೊಂಡು ಇಟ್ಟಿರೋದು. ಈ ತರ ಕ್ರಾಸ್ ಬ್ರೀಡ್ ಬಂದ್ಬಿಟ್ಟು ಕಡಿಮೆ ಊಟ ಕೊಟ್ಟು ಚೆನ್ನಾಗಿರೋ ಬಿಸಿಲಲ್ಲಿ ಇಟ್ಕೊಂಡಾಗ ಒಳ್ಳೆ ಹಾಲು ಕೊಡುತ್ತೆ. ಹಾಲು ಏನು ಕಡಿಮೆ ಆಗ್ತಾ ಇಲ್ಲ, ಬಟ್ ಫಸ್ಟ್ ಕೊಟ್ರ ಹಾಲು ಬಂದ್ಬಿಟ್ಟು ಕಂಟಿನ್ಯೂಸ್ ಆಗಿ ಕೊಡ್ತಾ ಇದೆ. ಒಂದು 4 ತಿಂಗಳಿಗೆ ನೀವು ಟಾಪ್ ಬ್ರೀಡ್ ತಗೊಂಡ 3 ತಿಂಗಳು 2 ತಿಂಗಳು ಹಾಲು ಕೊಡುತ್ತೆ, ಆಮೇಲೆ ಕಡಿಮೆ ಆಗ್ತದೆ. ಬಟ್ ಈ ತರ ಹಸುಗಳು ತಗೊಂಡೋಗಿ ನೋಡಿ ಹೆಂಗಿದ್ದೇನೆ. ಇದು ಕ್ರಾಸ್ ಬ್ರೀಡ್, ಕೆಚ್ಚಲ್ ನೋಡಿ, ತೊಟ್ಲು ನೋಡಿ ಯಾವ ತರ ಇದ್ದೇನೆ. ಈ ತರ ಹಸುಗಳು ನಿಮ್ಗೆ ಬೇಕನ್ನ ಈ ವಿಡಿಯೋದ ಫೋನ್ ನಂಬರ್ ಕಾಲ್ ಮಾಡ್ಬಿಟ್ಟು ಬನ್ನಿ. ನಾನು ಒಳ್ಳೆ ಹಸು ತಗೊಂಡ್ ಹೋದ್ರೆ ಟ್ರಾನ್ಸ್ಪೋರ್ಟ್ಗೆ ಏನು ಬೇಜಾರು ಮಾಡ್ಕೊಬೇಡ. ನಮ್ಮ ಹತ್ರನೇ ಗಾಡಿ ಇದೆ, ನಮ್ಮ ಹುಡುಗರು ಗಾಡಿ ಹಾಕೊಂಡ್ ಬಂದು ನಿಮ್ ಮನೇಲಿ ಡೆಲಿವರಿ ಕೊಡ್ತಾರೆ. ವಿಡಿಯೋ ಹೆಂಗಿತ್ತೆ ಕಮೆಂಟ್ ಮಾಡಿ. ವಿಡಿಯೋ ಚೆನ್ನಾಗಿದೆ ಥಿಂಕ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡಲ್ಲ. ಧನ್ಯವಾದಗಳು.